ಜುಲೈ ಕಳೆದು ಆಗಸ್ಟ್ ಬರುತ್ತಿದೆ ಎಂದರೆ ಏನೋ ಒಂದು ರೀತಿಯ ಸಂಭ್ರಮ, ಏಕೆಂದರೆ ಈ ಸಮಯದಲ್ಲಿ ಹಬ್ಬಗಳು, ಪೂಜೆಗಳು ಶುರುವಾಗುವುದು. ಅಲ್ಲದೆ ಜ್ಯೋತಿಷ್ಯ ದೃಷ್ಟಿಯಿಂದಲೂ ಈ ಮಾಸ ವಿಶೇಷವಾಗಿದೆ, ಏಕೆಂದರೆ ಈ ಮಾಸ 4 ಪ್ರಮುಖ ಗ್ರಹಗಳ ಸಂಚಾರವಿದೆ. ಈ ಗ್ರಹಗಳ ಸಂಚಾರ ಪ್ರತಿಯೊಂದು ರಾಶಿಯ ಮೇಲೂ ಪ್ರಭಾವ ಬೀರಲಿದೆ. ಆಗಸ್ಟ್ನಲ್ಲಿ ಯಾವೆಲ್ಲ ಗ್ರಹಗಳ ಸಂಚಾರವಿದೆ, ಈ ಗ್ರಹಗಳ ಸಂಚಾರ ಯಾವ ರಾಶಿಗಳಿಗೆ ಹೆಚ್ಚು ಶುಭವಾಗಿದೆ ಎಂದು ನೋಡೋಣ ಬನ್ನಿ. ಸಿಂಹ ಸಂಕ್ರಾಂತಿ. ಕರ್ಕದಿಂದ ಸಿಂಹ ರಾಶಿಗೆ ಆಗಸ್ಟ್ 16ಕ್ಕೆ ಸಂಚರಿಸಲಿದೆ. ಸಮಯ ಸಂಜೆ 7:44 ಈ ಸಂಚಾರ ನಡೆಯಲಿದೆ. ಮಂಗಳ ಸಂಚಾರ. ಆಗಸ್ಟ್ 26ಕ್ಕೆ ಮಂಗಳವು ವೃಷಭದಿಂದ ಮಿಥುನ ರಾಶಿಗೆ ಸಂಚರಿಸಲಿದೆ. ಮಧ್ಯಾಹ್ನ ಮಧ್ಯರಾತ್ರಿ 3:26 ಈ ಸಂಚಾರ ನಡೆಯಲಿದೆ. ಈ ಸಂಚಾರ ಬಳಿಕ ಈ ವರ್ಷ ಇನ್ನೊಂದು ಸಾರಿ ಮಾತ್ರ ಮಂಗಳ ಸಂಚಾರವಿದೆ, ಅದಾದ ಬಳಿಕ ಮುಂದಿನ ವರ್ಷವೇ. ಅಕ್ಟೋಬರ್ 20ಕ್ಕೆ ಮಂಗಳ ಕರ್ಕ ರಾಶಿಗೆ ಸಂಚರಿಸಿದರೆ ಈ ವರ್ಷ ಪೂರ್ತಿ ಕರ್ಕದಲ್ಲಿಯೇ ಇರಲಿದೆ. ಬುಧನ ಹಿಮ್ಮುಖ ಚಲನೆ. ಆಗಸ್ಟ್ 22ಕ್ಕೆ ಬುಧನು ಸಿಂಹ ರಾಶಿಯಿಂದ ಕರ್ಕ ರಾಶಿಗೆ ಹಿಮ್ಮುಖ ಚಲನೆ ಮಾಡಲಿದೆ. ಈ ಹಿಮ್ಮುಖ ಚಲನೆ ಒಳ್ಳೆಯದೆಂದು ಪರಿಗಣಿಸುವುದಿಲ್ಲ, ಆದರೆ ಎಲ್ಲಾ ರಾಶಿಗಳಿಗೆ ಅನುಕೂಲಕರವಲ್ಲ ಎಂದು ಪರಿಗಣಿಸಲು ಸಾಧ್ಯವಿಲ್ಲ. ಏಕೆಂದರೆ ಇದರ ಸ್ಥಾನಕ್ಕ ಅನುಸಾರ ಕೆಲ ರಾಶಿಗಳಿಗೆ ಅನುಕೂಲಕರವಾಗಿದೆ. ಕನ್ಯಾ ರಾಶಿಗೆ ಶುಕ್ರ ಸಂಚಾರ. ಆಗಸ್ಟ್ 25ಕ್ಕೆ ಶುಕ್ರವು ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಸಂಚರಿಸಲಿದೆ. ಈ ಗ್ರಹಗಳ ಸಂಚಾರ ಆಗಸ್ಟ್ ಮಾಸದಲ್ಲಿ ಈ ರಾಶಿಯವರಿಗೆ ಹೆಚ್ಚು ಅನುಕೂಲಕರವಾಗಿದೆ. ಮೇಷ ರಾಶಿ. ಗ್ರಹಗತಿಗಳ ಸ್ಥಾನವು ನಿಮಗೆ ಅನುಕೂಲಕರವಾಗಿದೆ. ಈ ಅವಧಿಯಲ್ಲಿ ಆರ್ಥಿಕವಾಗಿ ಉತ್ತಮವಾಗಿದೆ. ಇನ್ನು ನೀವು ಹಳೆಯ ಸಾಲ ಮಾಡಿದ್ದರೆ ಆ ಸಾಲ ತೀರಿಸಲು ಸಾಧ್ಯವಾಗುವುದು. ಇನ್ನು ಬಹುದಿನದ ಆಸೆ ಕೂಡ ಈಡೇರಲಿದೆ. ಆರೋಗ್ಯದ ವಿಷಯದಲ್ಲಿ ಅನಗತ್ಯ ಚಿಂತೆ ಬಿಡಿ, ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ. ವಾಹನ, ಆಸ್ತಿ ಖರೀದಿಸಲು ಬಯಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮಾಸೆ ಈಡೇರಲಿದೆ. ಕರ್ಕ ರಾಶಿ. ಕರ್ಕ ರಾಶಿಯವರಿಗೆ ಈ ಸಮಯ ತುಂಬಾ ಚೆನ್ನಾಗಿರಲಿದೆ. ಗ್ರಹಗತಿಗಳ ಸ್ಥಾನವು ನಿಮಗೆ ಅನುಕೂಲಕರ ಸ್ಥಾನದಲ್ಲಿ ಇರುವ ಕಾರಣ ಆರ್ಥಿಕ ಸಮಸ್ಯೆ ಬಗೆಹರಿಯಲಿದೆ. ಅಲ್ಲದೆ ಹಣ ಉಳಿತಾಯ ಮಾಡಲು ಸಾಧ್ಯವಾಗುವುದು. ಕುಟುಂಬ ಜೀವನ ಚೆನ್ನಾಗಿರಲಿದೆ. ಅವಾಹಿತರಿಗೆ ಮದುವೆ ಪ್ರಸ್ತಾಪ ಬರಬಹುದು. ಈ ಸಮಯದಲ್ಲಿ ಆರೋಗ್ಯ ಚೆನ್ನಾಗಿರಲಿದೆ. ತುಲಾ ರಾಶಿ. ಗ್ರಹಗತಿಗಳ ಸ್ಥಾನವು ತುಲಾ ರಾಶಿಯವರಿಗೆ ಅನುಕೂಲಕರವಾಗಿದೆ. ವೈವಾಹಿಕ ಜೀವನ ಚೆನ್ನಾಗಿರಲಿದೆ. ಪ್ರೇಮಿಗಳು ಮದುವೆಯಾಗುವುದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬಹುದು. ಆರ್ಥಿಕವಾಗಿ ಉತ್ತಮವಾಗಿದೆ. ಬೇರೆಯವರ ಮಾತು ಕೇಳಿ ಹೂಡಿಕೆ ಮಾಡಲು ಹೋಗಬೇಡಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ಮಾಸ ಉತ್ತಮವಾಗಿದೆ. ವ್ಯಾಪಾರಿಗಳು ಈ ಸಮಯದಲ್ಲಿ ಉತ್ತಮ ಲಾಭ ಗಳಿಸುತ್ತೀರಿ. ಕಠಿಣ ಶ್ರಮಕ್ಕೆ ಉತ್ತಮ ಫಲ ಸಿಗಲಿದೆ. ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಚೆನ್ನಾಗಿರಲಿದೆ.